ನೋಡಿ, ನಾನು ಇವತ್ತಿಲ್ಲಿ ಕೂತಿದ್ದೇನೆ. 2025 ಇಸ್ವಿ ಬಂತು. 2030 ಇಡೀ ವಿಶ್ವದಲ್ಲಿ ಜನಸಂಖ್ಯೆ ಕಡಿಮೆ ಆಗ್ಬಿಡುತ್ತೆ. ನಿಮಗೆ 32ನೇ ಇಸ್ವಿ ದಾಟಿಬಿಟ್ರೆ ಇವತ್ತೇನು ವಿಶ್ವದ ಜನಸಂಖ್ಯೆ ಇದೆ ಅದರ ಅರ್ಧ ಮಾತ್ರವೇ ಇರುತ್ತಷ್ಟೇ. ನಮ್ಮ ಪಾಪ ನಮ್ಮನ್ನೇ ತಿನ್ಕೊಡುತ್ತೆ ಅಷ್ಟೇ. ನೋಡಿ, ಮಹಾರಾಷ್ಟ್ರದಲ್ಲಿ ಗಲಾಟೆ, ಬಿಜೆಪಿ ಸರ್ಕಾರ ಇದೆ. ಮಹಾರಾಷ್ಟ್ರಕ್ಕೂ ತುಂಬ ತೊಂದರೆ, ಮಳೆ ತುಂಬ ಆಗುತ್ತೆ ಅಲ್ಲೂ. ತ್ರಿಪುರಾ, ಅಸ್ಸಾಂ ಆ ಕಡೆ ಎಲ್ಲ ತುಂಬ ಮಳೆಗಿಳೆ ಆಗಿ ತುಂಬ ಹಾನಿಯಾಗುತ್ತೆ, ಬೆಳೆ ಹಾನಿಯಾಗುತ್ತೆ, ಭೂಕುಸಿತ ಆಗುತ್ತೆ, ಒಂದು ದೊಡ್ಡ ಪ್ಲೇನ್ ಆಕ್ಸಿಡೆಂಟ್ ಆಗುತ್ತೆ, ಒಂದು ರೈಲ್ವೆ ಆಕ್ಸಿಡೆಂಟ್ ಆಗುತ್ತೆ. ಅದೆಲ್ಲ ಶನಿ ಗುರುವಿಂದ ಆಗುತ್ತೆ ಅದು. ಆದರೆ ಈ ಸಮಯದಲ್ಲಿ ಗುರು ಮಿಥುನ ರಾಶಿ ಬಂದಾಗ ಪ್ರಧಾನಮಂತ್ರಿಗಳು ಆಕ್ರಮಿತ ಪ್ರದೇಶ ಏನಿದೆ, ಪಾಕಿಸ್ತಾನ ಆಗಲಿ ಚೈನಾ ಆಗಲಿ ಯಾರು ಬೇಕಾದ್ರೂ ಆಗಿರಲಿ, ಅದೆಲ್ಲ ಪಡಿಸ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ ಅವ್ರಿಗೆ. ಆದರೆ ಈ ಜಗತ್ತಲ್ಲಿ 3ನೇ ಮಹಾಯುದ್ಧ ನಡಿಬಾರದು ಅಂತ ಆದರೆ ಪ್ರಸ್ತುತದಲ್ಲಿ ಅದನ್ನ ನಿಲ್ಲಿಸಕ್ಕೆ ಒಂದೇ ದೇಶಕ್ಕೆ ಅವಕಾಶ ಇರೋದು ಭಾರತ ದೇಶ ಒಂದೇ. ಸಾಕಷ್ಟು ವಿಚಾರಗಳನ್ನ ತಿಳಿಸಿಕೊಟ್ರಿ ಗುರುಗಳೇ. ವಿಶ್ವದಲ್ಲಿ 3ನೇ ಯುದ್ಧ ಆಗ್ಬಿಟ್ರೆ ಈಗಾಗಲೇ ಅಲ್ಲಿ ಎಷ್ಟೇ ಜನ ಸತ್ತು ಹೋಗಿದ್ದಾರೆ ಗೊತ್ತಿಲ್ಲ ನಮಗೆ. ಅಮೆರಿಕ ಆರ್ಸಿ ಕೆಟ್ಟೋಗುತ್ತೆ. ಅಮೆರಿಕ ಅಧ್ಯಕ್ಷರಿಗೆ ಸುಲಭ ಹೋಗೋಕ್ಕಾಗಲ್ಲ. ಅರ್ಧ ಟರ್ಮ್ ಆದ್ಮೇಲೆ ತೊಂದರೆ ಸಿಗ್ತಾರೆ ಗೊತ್ತಿಲ್ಲ. ರಷ್ಯಾ ಆರ್ಥಿಕ ಸಿಕ್ಕೊಳ್ಳುತ್ತೆ. ಈ ಕಡೆ ಪಾಕಿಸ್ತಾನದಲ್ಲಿ ಅಂತರ್ಯುದ್ಧ ನಡೆಯುತ್ತೆ, ಊಟಕ್ಕೂ ಇರೋಲ್ಲ. ಲಂಕಾ ಶಾಂತಿಯುತವಾಗಿರಕ್ಕಾಗದೇ ಇಲ್ಲ. ನೇಪಾಳದಲ್ಲಿ ಒಂದೇ ಸರ್ಕಾರ ಮಾಡೋಕ್ಕಾಗದೇ ಇಲ್ಲ ಅಲ್ಲಿ. ಯಾಕೆಂದ್ರೆ ಧರ್ಮವನ್ನು ತುಳಿದು ಆಳ್ತಿದ್ದಾರೆ ನೇಪಾಳ ಮತ್ತೆ ಲಂಕಾ ಎರಡೂ. ರಾಮರೇವರು ರಾಕ್ಷಸನ ದಮನ ಮಾಡಿ ವಿಭೀಷಣ ಒಳ್ಳೆಯ ಅಂತ ಹೇಳಿ ರಾಜ್ಯ ಕೊಟ್ಟು ಹೋದ್ರೆ ಇನ್ನು ರಾಕ್ಷಸನ ಆಡ್ತಾ ಇದ್ರೆ ಏನ್ ಲೆಕ್ಕಾಚಾರ ಅದು? ಅದೆರಡೂ ಪಾಕಿಸ್ತಾನವು ಸೇರ್ಕೊಂಡು ನೇಪಾಳ ಮತ್ತೆ ನಿಮಗೆ ಶ್ರೀಲಂಕಾ ಭಾರತ ಅಂದರ್ಸ್ಕೊಂಡು ಹೋದ್ರೆ ಸುಖವಾಗಿರ್ತಾರೆ, ಇಟ್ಟಿರ್ತಾರೆ. ಆಮೇಲೆ ಚೈನಾನಲ್ಲಿ ಮತ್ಯಾವುದೋ ರೋಗ ಈಗ ಬರುತ್ತೆ, ಏನೋ ಬರುತ್ತೆ, ಅಲ್ಲೇನೋ ಹುಟ್ಕೊಳುತ್ತೆ ಅಲ್ಲಿ. ದೇವರು ಅಲ್ಲಿ ಸತತವಾಗಿ ಅದು ಪಾಪರೇಷನ್ ಕುಗ್ಗಿಸ್ತಾನೆ ಇದನ್ನು ನೋಡಿಬೇಕಾದ್ರೆ ನೀವು ತಾವು ಜಾಗತಿಕ ತಿಳ್ಕೊಳ್ಳಿ ಏನು ಅಂತ ಹೇಳಿ. ನಮಗೆ ಗ್ರಹಗಳಿಂದ ಕಾಣುತ್ತೆ, ಜಾಗತಿಕ ಕಾಣ್ತಾ ಇದೆ ಒಂದು. ಆದ್ರೂ ಅವ್ರಿಗೆ ನಾನು ಈಗ 1918ರಲ್ಲಿ ಯಾರು ಅದ ರೋಗ ತಂದು ಹಾಕಿದ್ದವರು ಅವರೇ ಕಾರಣೀಭೂತರು. ಯಾರು ಏನು ಮಾಡ್ತಾರೆ ದೇವರು ಅದನ್ನೇ ಕೊಡ್ತಾನೆ. ನೀವೊಂದು ಗೋಡೆಗೆ ಬಾಲೋಡ್ರೆ ನಿಮ್ಮ ಹತ್ರನೇ ಬರುತ್ತೆ. ಅಲ್ಲಿ ಕರ್ಮಾಂಗದಲ್ಲಿ ನೀವೇನು ಕೊಡ್ತೀರ ಅದು ಕೊಡ್ತಾ ಇದ್ದಾರೆ ಅಷ್ಟೇ ವಾಪಸ್. ಆಸ್ಟ್ರೇಲಿಯಲ್ಲಿ, ಸೌತ್ ಆಫ್ರಿಕಾಲಿ ಕಾಡ್ಗಿಚ್ಚಾಗುತ್ತೆ, ಅಲ್ಲಿ ಜನ ತೊಂದರೆ ಆಗುತ್ತೆ. ಅಲ್ಲಿ ಈ ಮಧ್ಯದಲ್ಲಿ ಯಾರೋ ಒಂದು ದೊಡ್ಡ ರಾಷ್ಟ್ರ ನಾಯಕರಿಗೂ ಕೂಡ ಒಂದು ಅಪಘಾತ ಆಗೋ ಸಂಭವ ಕಾಣುತ್ತೆ. ಈಗ ಮೋದಿಯವರು ಎಲ್ಲ ಕಡೆ ಓಡಾಡಿ ಎಲ್ಲ ಕಡೆ ಬಿಜೆಪಿ ರಾಜ್ಯ ಅಂತ ಮಾಡೋಕ್ಕೆ ಯಶಸ್ವಿಯಾಗಿದ್ದಾರೆ. ಕಟ್ಟ ಕಡೆ ಪರೀಕ್ಷೆ ಅವರು PhD ಬರೀಬೇಕೀಗ. ಬಿಹಾರ ಬೆಂಗಾಲ್ ಎರಡರಲ್ಲಿ ಗೆದ್ದರೆ ಮಾತ್ರ. ಆದರೆ ನಿಜವಾಗಲೂ ನಾನು ಹೇಳೋದಾದ್ರೆ ಅವರೇನಾದ್ರೂ ದೇವ್ರ ಬುದ್ಧಿ ಕೊಟ್ಟು ಸಜ್ಜನರಿದೆ, ಒಳ್ಳೆ ಗುರುಳಿದೆ, ನಡಗ ನಕ್ಷತ್ರ ಕೊಟ್ಟು ಬಂದ್ರೆ ದೇವರು ಎಲ್ಲೋ ಅವ್ರನ್ನ ಕಾಪಾಡ್ತಾನೆ ಅಂತ ನನಗೆ ಭರವಸೆ ಇದೆ. ನಮ್ಮ ವೀಕ್ಷಕರಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಿ ರಿಪಬ್ಲಿಕ್ ಕನ್ನಡದ ಮೂಲಕ? ಇನ್ನೇನ್ ಬೇಕು ನಿಮಗೆ? ಅಲ್ಲ, ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಿ ಅಂತೀವಿ, ಏನ್ ಸಂದೇಶ ಕೊಡ್ತೀರಿ? ವೀಕ್ಷಕರಿಗೆ ನಾನು ಇಷ್ಟು ಹೇಳ್ತಕ್ಕಂಥದ್ದು, ನಿಮಗೆ ಯಾವ ಗ್ರಹಗಳ ಭಯ ಬೇಡ. ಸುಮ್ಮನೆ ಏನು ಶಾಂತಿ ಮಾಡ್ತಾರೆ ಅಂತ ಹೇಳಿ ನಾವು ಜನರಲ್ಲಿ ವಸೂಲಿ ಮಾಡಬಾರದು. ದುಡ್ಡು ಸಾಲ ಮಾಡಿ ಹೊಡೆಕಾಗುತ್ತೆ. ಗ್ರಹಣ ನಿಮ್ಮನ್ನು ಏನೂ ಮಾಡಲ್ಲ. ಒಂದು ಸಿಂಹರಾಶಿಯಲ್ಲಿ ಒಂದು ಗ್ರಹಣ ಬರುತ್ತೆ, ಅದು ಸ್ವಲ್ಪ ಭಯಾನಕವಾಗಿರುತ್ತೆ. ಇನ್ನೊಂದು ಉತ್ತರಾಭಾರ ನಕ್ಷತ್ರ ಅಲ್ಲಿ ಬರುತ್ತಲ್ಲಿ ಮೀನರಾಶಿಯಲ್ಲಿ ಬರುತ್ತೆ, ಅದು ಸ್ವಲ್ಪ ಇದಾಗಿ ವಿಚಿತ್ರವಾಗಿರುತ್ತೆ. ಆದಾಗ್ಯೂ ಕೂಡ ಈ ಸತಿ ಎರಡು ಗ್ರಹಣದಲ್ಲಿ ಯಾವ ನಕ್ಷತ್ರ ರಾಶಿ ಗ್ರಹಣ ನಡೆಯುತ್ತೆ ಅವ್ರು ಆಚೆ ಹೋಗಬೇಡಿ, ಮನೇಲೇ ದೇವ್ರ ಪ್ರಾರ್ಥನೆ ಮಾಡಿ. ಮೊದಲನೇ ಅಡ್ವೈಸ್ ಅವರಿಗೆ. ಯಾವ ರಾಶಿ ಹೇಳಿದಲ್ಲ, ಈ ಕಡೆ ಇಲ್ಲಿ ಕನ್ಯಾ, ಸಿಂಹರಾಶಿ, ಆ ಕಡೆ ಮೀನರಾಶಿ. ಹೌದು, ನಕ್ಷತ್ರ. ಇನ್ನೆರಡು ಕಾರಣ ನಮ್ಗೆ ಕಾಣಲ್ಲ. ಕಾಣದೇ ಇರೋ ಕಾರಣಕ್ಕೆ ನಾವು ಅದಕ್ಕೆ ಹೇಳ್ಕೊಡ್ಬಾರ್ದು. ಬರೆದು ಬಿಟ್ಟಿದ್ದಾರೆ, ಶಾಸ್ತ್ರಲ್ಲೇ ಬರೆದಿದ್ದಾರೆ.
ಯಾವ ದೇಶದಲ್ಲಿ ಗ್ರಹಣ ಕಾಣಲ್ಲ ಆ ಗ್ರಹಣದ ಆಚರಣೆ ಅವಶ್ಯಕತೆ ಇಲ್ಲ ಅಂತ ಬರೆದಿದ್ದಾರೆ. ಅದು ಏನೋ ಬರೀತಾರೆ, ಏನೋ ಹೇಳ್ತಾರೆ, ಟಿವಿಯವರು ಹಾಕ್ತಾ ಇರ್ತಾರೆ, ಏನೋ ಒಂದು ಗ್ರಹಣ ಬಂತು ನಾಳೆ ಹಾಕ್ತಿರ, ನಾಳೆ ಶನಿ ಗ್ರಹಣ ಬಂದು ನಾಳೆ ದೊಡ್ಡ ಗ್ರಹಣ ಆಗುತ್ತೆ ಇರಲಿ. ಆದರೆ ನಾನು ಮಾತ್ರ ಒಂದೇ ಗೆಷ್ಟು, ಯಾರೂ ನಾವು ಪಡೆಗಳ ಹಿಂಸೆ ಮಾಡಬಾರ್ದು, ಭಯ ಹುಟ್ಟಿಸಬಾರ್ದು. ನಾವೆಲ್ಲ ಇರೋದು ಅವ್ರಿಗೆ ಧೈರ್ಯ ಕೊಟ್ಟು ಅವ್ರ ಜೀವನ ದಾಟಿ ದಡವನ್ನು ಸೇರಬೇಕು. ಅವರು ಅಲ್ವೇ, ದಡವನ್ನು ಸೇರಬೇಕು, ನಮ್ಮ ಗುರಿ ಅದೇ. ಆದ್ದರಿಂದ ಈ ಸಂವತ್ಸರ ಬೇರೆ ರಾಷ್ಟ್ರದಲ್ಲಿ ಆಗುವವುಗಳು ಮತ್ತೆ ಸಾಮಾನ್ಯ ಪ್ರಜೆಗೂ ಸಂಬಂಧ ಇಲ್ಲ. ಆದರೆ ಸಾಮಾನ್ಯ ಪ್ರಜೆ ಊಟಕ್ಕೆ ಏನು ಬೇಕೋ ಸಿಗುತ್ತೆ, ಅವನು ಕೂಲಿ ಮಾಡಿದ್ದಕ್ಕೆ ದುಡ್ಡು ಸಿಗುತ್ತೆ, ಸೂರ್ಯನ ಪ್ರಾರ್ಥನೆ ಆರೋಗ್ಯ ಸಿಗುತ್ತೆ. ಪ್ರಜೆಗಳು ಯಾವ ಸಂಕಷ್ಟವನ್ನು ನಾವು ನೋಡಬೇಕಾಗಿಲ್ಲ. 18-19 ಕೋವಿಡ್ ಬಂದು ಎಷ್ಟೋ ಹೊರಟೋಗ್ಬಿಟ್ಟಿದ್ದಾರೆ. ಅಂಥ ಪ್ರಸಂಗ ಇಲ್ಲೇನೂ ಕಾಣೋದಿಲ್ಲ. ಅಲ್ಲಿ ಬೆಂಗಳೂರಿನಲ್ಲಿ ಏನೋ ಒಂದು ದೊಡ್ಡ ಘಟನೆ ಸಂಭವಿಸ್ಬೋದು. ಯಾವುದೋ ಒಂದು ಬಿಲ್ಡಿಂಗ್ ಉರುಳ್ಕೊಂಡ್ಬಿಡುತ್ತೋ ಏನೋ, ಎಂಥದ್ದು ಆಗುತ್ತೋ ಏನೋ ಅಂತ ಒಂದು ಸಂಭವ ಕಾಣುತ್ತೆ ನಮಗೆ. ಅದನ್ನು ಜೋಪಾನವಾಗಿ ಕಾಪಾಡ್ಕೋಬೇಕು. ದಕ್ಷಿಣ ಕರಾವಳಿ ಮಂಗಳೂರಿನ ಕಡೆ ಉದ್ದಕ್ಕೆ ಮಡಿಕೇರಿಯಲ್ಲಿ ಮತ್ತೆ ಇನ್ನೊಂದು ಸತಿ ಭೂಮಿ ಕುಸಿಬಹುದು. ಕಾರ್ಕಳದಲ್ಲಿ ನಿಮ್ಮ ಕಾರವಾರಗಿರಿ ಕಡೆ ಅಲ್ಲೂ ಭೂಕುಸಿತಾಗಿ ಮಳೆ ಸಿಕ್ಕಾಪಟ್ಟೆ ಬರುವುದು. ಅದರಿಂದ ಮಹಾರಾಷ್ಟ್ರಕ್ಕೂ ತೊಂದರೆ ಕಾಣುತ್ತಲ್ಲಿ. ಅದರಿಂದ ಆ ಭಾಗದ ಜನಗಳು ಇನ್ನು ಹೆಚ್ಚಾಗಿ ಅವರು ಅದನ್ನು ಪ್ರಾರ್ಥನೆ ಮಾಡ್ತಾ ಇರಬೇಕು. ಆದರೆ ಯಾರಿಗೆ ಧನ ಸಂಪತ್ತು ಎಲ್ಲ ಇದೆ, ಒಂದು ಸಾಲಿ ಕುರಾರ್ಕ್ ಟೆಂಪಲ್ಗೆ ಹೋಗಿ ಸೂರ್ಯ ದರ್ಶನ ಮಾಡ್ಕೊಂಡ್ಬರಲಿ, ಅತ್ಯಂತ ಚೆನ್ನಾಗಿರ್ತಾರೆ. ತುಂಬಾ ಧನ್ಯವಾದಗಳು ಗುರುಗಳೇ. ಯಾಕಂದ್ರೆ ನೀವು ಇವತ್ತು ಯುಗಾದಿ ಹಬ್ಬದ ದಿನ ಬಂದು ನಮ್ಮ ವೀಕ್ಷಕರಿಗೆ ಹಬ್ಬದ ವಿಚಾರವಾಗಿ, ಹಬ್ಬದ ವರ್ಷದ ಆರಂಭ ಈ ವರ್ಷ ಹೇಗಿರುತ್ತೆ, ಯಾರು ಏನು ಭಯ ಪಡುವಂತದ್ದು ಅವಶ್ಯಕತೆ ಇಲ್ಲ. ಪ್ರಯತ್ನ ಅಂತೇಳಿ ಪಟ್ಟಾಗ ಏನಪ್ಪಾ ಅಂದ್ರೆ ಫಲ ಸಿಗುತ್ತೆ. ಹಬ್ಬದ ದಿವಸ ಬೆಳಗ್ಗೆ ಒಳ್ಳೆ ಗಣಪತಿ ಪೂಜೆ ಮಾಡಿ, ಪಂಚಾಂಗ ಪೂಜೆ ಮಾಡಿ, ನವಗ್ರಹ ಪ್ರಾರ್ಥನೆ ಮಾಡಿ, ತಂದೆ ತಾಯಿಗಳ ಸ್ಮರಣೆ ಮಾಡಿ, ಶತಾಯುರ್ವಜ್ರಾಯ ದೇಹಾಯ ಸರ್ವಸಂಪತ್ಕರಾಯಿತ ಸರ್ವಾರಿಷ್ಟ ವಿನಾಶಾಯ ನಿಂಬಕ ದಳಭಕ್ಷಣಂ. ಕಹಿ ಸಿಹಿ ಎರಡೂ ಇರಲಿ. ಕಹಿಯಿಂದ ತಡ್ಕೊಳ್ಳೋಕ್ಕೆ ದೇವರು ಶಕ್ತಿ ಕೊಡಲಿ. ನಮ್ಗೇನು ಕಷ್ಟ ಬರಬಾರ್ದು ಅಂತ ಒಪ್ಪದ ಮಾತದು. ನಾವೇನೇನು ಮಾಡಿದ್ವಿ ಹೇಳ್ತಾರಲ್ಲ, ಅವನು ಏನು ಪಾಪ ಸಂಗ್ರಹ ಆದಾಗ ವ್ಯಾಧಿ ರೂಪೇಣ ಹಂಸಿತ, ಪಾಪ ಜಾಸ್ತಿ ವ್ಯಾಧಿ ಇಟ್ಕೊಳ್ತೀನಿ ಅಂತ ಹೇಳಿದ್ದಾರೆ ಅದನ್ನು. ಅದರಿಂದ ನಾವೇನು ಮಾಡಬೇಕು, ಏನಾದ್ರು ಕೊಡಲಿ, ಸುಖ ಕೊಟ್ಟರೆ ಹಂಚ್ಕೊಳ್ಳ, ಎಲ್ಲರೂ ಸುಖದಿಂದ ಸಂತೋಷ ಪಡ್ತೀವಿ. ನಿಮ್ಮ ಕುಲದೇವರ ಆರಾಧನೆ ಮಾಡಿ, ಬೇಕಾದ ಪ್ರಾರ್ಥನೆ ಮಾಡಿ, ಶಾಂತಿಯಾಗಿರಿ. ಉದ್ವೇಗ ಬೇಡ. ಯಾರೇನಾರು ಅಂದ್ರೂ ನಮ್ಮ ಬಗ್ಗೆ ಯಾರು ಅಂದ್ರೂ ತಡ್ಕೊಳ್ಳೋ ಶಕ್ತಿ ಇರಬೇಕು ನಮಗೆ. ಯಾವಾಗ ಕಾಯಿ ಶುರು ಆಗುತ್ತೆ ಹೇಳಿ? ಜಗಳ ಆದ ತಕ್ಷಣ BP ನೋಡ್ಕೊಳ್ಳಿ ಎಷ್ಟಿರುತ್ತೆ ಅಂತ. BP ಒಂದು ಶುಗರ್ ಒಂದು ಇಲ್ಲದೆ ಇದ್ರೆ ಮನುಷ್ಯ ಗೆದ್ದ ಜೀವನ. ಆದ್ರಿಂದ ಎಲ್ಲರೂ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಅವರವ್ರ ಸಂಸಾರವನ್ನು ಮಾಡಿಕೊಂಡು ಸುಖದೋಷ ಇರಲಿ, ಗುರು ಹಿರಿಯರಿರಲಿ, ಭಕ್ತಿ ಇರಲಿ, ರಾಷ್ಟ್ರ ಪ್ರೇಮ ಇರಲಿ, ನಮ್ಮ ರಾಜ್ಯವನ್ನಾಳು ಮುಖ್ಯಮಂತ್ರಿಗಳು ಚೆನ್ನಾಗಿರಲಿ, ಪ್ರಧಾನಮಂತ್ರಿಗಳು ಚೆನ್ನಾಗಿರಲಿ. ಅವರೇ ಇಲ್ಲದೆ ನಮ್ಮನ್ನು ಕಾಪಾಡೋರು ಯಾರು? ಹೌದು ಗುರು. ಎಲ್ಲರೂ ಖುಷಿಯಾಗಿ ಸಂತೋಷವಾಗಿ ಹಬ್ಬವನ್ನ ಆಚರಣೆ ಮಾಡೋ ಮೂಲಕ ಗುರುಗಳು ಹೇಳಿದಂತೆ ಸಿಹಿ ಕಹಿ ಎರಡನ್ನು ಕೂಡ ಸಮವಾಗಿ ಹಂಚಿಕೊಳ್ಳೋಣ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳು ಗುರುಗಳೇ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಎಸ್ ವೀಕ್ಷಕರೇ, ಇವತ್ತು ನೀವು ಕೂಡ ಹಬ್ಬವನ್ನ ಆಚರಣೆ ಮಾಡಿದಿರಿ. ಗುರುಗಳು ಸಾಕಷ್ಟು ಟಿಪ್ಸ್ ಅನ್ನ ಕೊಟ್ಟಿದ್ದಾರೆ, ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾವುದಕ್ಕೂ ಕೂಡ ಕುಗ್ಗೋದು ಬೇಡ, ಸಿಕ್ತು ಅಂತ ಹೇಳಿ ಜಾಸ್ತಿ ಹೆಮ್ಮೆ ಪಡೋದು ಬೇಡ. ಸಿಹಿ ಕಹಿ ಸಮನಾಗಿ ಇರ್ಲಿ ನಮ್ಮ ಜೀವನದಲ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.